ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಆವಾಸ್ ಯೋಜನೆ ಹಳ್ಳ ಹಿಡಿದು ಹೋಗಿದೆ. ಅಫಜಲ್ಪುರದಲ್ಲಿ ಪಿಎಂ ಆವಾಸ್ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಫಜಲ್ಪುರದಲ್ಲಿ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಭಾರಿ ದೊಡ್ಡ ಗೋಲ್ಮಾಲ್ ಮಾಡಿದ್ದಾರೆ. 256 ನಕಲಿ ಫಲಾನುಭವಿಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡೇ ಇಲ್ಲ, ಮನೆಯನ್ನ ನಿರ್ಮಿಸದೆ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. 2019-20ನೇ ಸಾಲಿನಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಒಟ್ಟು 256 ಫಲಾನುಭವಿಗಳ ಹೆಸರಿನಲ್ಲಿ 2,65,00,000 ಗುಳುಂ ಸ್ವಾಹ. ಒಂದೇ ಒಂದು ಮನೆ ನಿರ್ಮಾಣ ಆಗಿಲ್ಲ, ಅಲ್ಲಿ ಹಣ ಮಾತ್ರ ಎತ್ಕೊಂಡು ಜೇಬಿಗಿಳಿಸಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು. ಅಫಜಲ್ಪುರ ಪುರಸಭೆ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಸೇರಿ ಈ ಹಗರಣವನ್ನ ಮಾಡಿದ್ದಾರೆ ಅನ್ನುವಂತ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಲೋಕಾಯುಕ್ತ ತನಿಖೆಯಿಂದ ಪಿಎಂ ಆವಾಸ್ ಯೋಜನೆಯ ಈ ಅಕ್ರಮ ಈಗ ಬಯಲಾಗಿದೆ. ಅಶೋಕ್ ಬೂತಿ, ನಾಗು ಗುಣಾರಿ, ಮಹದೇವಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ಮಧ್ಯವರ್ತಿಗಳು, ಮಿಡಲ್ ಮ್ಯಾನ್ಸ್, ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶೋಕ್ ಬೂತಿ, ನಾಗು ಗುಣಾರಿ, ಮಹದೇವಪ್ಪ, ಈ 3 ಜನರ ವಿರುದ್ಧ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿದ್ದಾರೆ. ಒಂದಲ್ಲ ಎರಡಲ್ಲ 256 ನಕಲಿ ಫಲಾನುಭವಿಗಳು. ಅವುಗಳನ್ನ ಸೃಷ್ಟಿಸಿ ಯೋಜನೆಯನ್ನ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಹಣವನ್ನ ಲಪಟಾಯಿಸಿದ್ದಾರೆ. ಫಲಾನುಭವಿಗಳನ್ನ ಹುಡುಕಿ ದುಡ್ಡು ವಾಪಸ್ ಪಡೆಯೋದಕ್ಕೆ ಈಗ ಒಂದು ರೀತಿಯಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ಅಧಿಕಾರಿಗಳಿಗೆ 256 ಫಲಾನುಭವಿಗಳ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲವೂ ಕೂಡ ನಕಲಿ. ಕೇವಲ 50ರಿಂದ 60 ಫಲಾನುಭವಿಗಳ ಬಗ್ಗೆ ಮಾತ್ರ ಇಲ್ಲಿ ಮಾಹಿತಿ ಇರೋದು. ಬಹಳ ದೊಡ್ಡ ಗೋಲ್ಮಾಲ್ ಆಗಿದೆ. ಲೋಕಾಯುಕ್ತ ತನಿಖೆಯಿಂದ ಪಿಎಂ ಆವಾಸ್ ಯೋಜನೆಯ ಅಕ್ರಮ ಬಯಲಾಗಿದೆ. ಟೋಟಲ್ 256 ಮನೆಗಳು ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2019-20ನೇ ಸಾಲಿನಲ್ಲಿ 256 ಮನೆಗಳು ಒಂದೊಂದು ಬೋಗಸ್ ಅಂದರೆ ಫೇಕ್ GPS ಮಾಡಿ ಅದು ಸುಮಾರು 2,65,00,000 ಒಂದು ಹಣ ದುರ್ಬಳಕೆ ಆಗಿದ್ದು. ಒಂದು ನಮ್ಮದು ರಾಜೀವ್ ಗಾಂಧಿ ಹೌಸಿಂಗ್ ಸೆಲ್ಲಿಂದನೂ ಏನು ಎನ್ಕ್ವೈರಿ ಮಾಡಿ ಅದು ವರದಿ ನೀಡಿರ್ತಾರೆ. ಆ ವರದಿ ಪ್ರಕಾರ 2,65,00,000 ಇದು ಒಂದು ದುರ್ಬಳಕೆ ಆಗಿರೋದು ಕಂಡು ಬಂದಿರ್ತದೆ. ಆಮೇಲೆ ಇದು ಸುಮಾರು 256 ಫಲಾನುಭವಿಗಳಿಗೆ ಅಂದರೆ ಫೇಕ್ ಫಲಾನುಭವಿಗಳಿಗೆ ಸುಮಾರು ಒಂದು 75ರಿಂದ 1.5 ಲಕ್ಷ ರೂಪಾಯಿವರೆಗೂ ನೇರವಾಗಿ ಅವ್ರ ಅಕೌಂಟಿಗೆ ಹಣ ಜಮಾ ಆಗಿರ್ತದೆ. ಈ ಒಂದು ಹಣ ಜಮಾ ಆಗಬೇಕಾದ್ರೆ ಈ ಮಧ್ಯವರ್ತಿಗಳಾಗಿ ನಾಗು ಗುಣಾರಿ ಮತ್ತು ಮಹದೇವಪ್ಪ ಮಾಸ್ಟರ್ ಮತ್ತು ಅಶೋಕ್ ಬೂತಿ ಅವರು ಮಾಡಿದ್ದಾರೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅವರು ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಅವರು ಆ ಒಂದು ವರದಿ ಆದ ಮೇಲೆ ಈ 256 ಜನಗಳಿಗೂ ಎಷ್ಟು ಜನ ಅದರ ನಮ್ಗೆ ಸಿಕ್ಕಿದ್ದಾರೆ ಅವ್ರಿಗೆಲ್ಲರೂ ನಾವು ಸುಮಾರು 100ರಿಂದ 120 ಜನಗಳಿಗೆ ಆಲ್ರೆಡಿ ನೋಟಿಸ್ ಹಣ ವಾಪಸ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಸ್ವಾಮಿ, ಗಮನಿಸ್ತಾ ಇದ್ದೀವಿ ಎಂತ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಈಗ ಹೊರಗೆ ಬಂದಿದೆ, ಯಾವ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ, ಜೊತೆಗೆ ಈಗ ಯಾರ್ಯಾರ ಮೇಲೆ ಈ ಆರೋಪ ಕೇಳಿ ಬಂದಿದೆ, ಡೀಟೇಲ್ಸ್ ಏನಿದೆ ಅನಿಲ್ ಸ್ವಾಮಿ? ಅಶ್ವಿನಿ, ನಿಜಕ್ಕೂ ಇಂಥ ಒಂದು ದೊಡ್ಡ ಪ್ರಮಾಣದ ಹಗರಣ ಹೊರಬಿದ್ದರೂ ಕೂಡ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಏನೊಂದು ಅಫಜಲ್ಪುರ ಪಟ್ಟಣದಲ್ಲಿ ಏನೊಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ. ಈ ಒಂದು ಆವಾಸ್ ಯೋಜನೆಯಲ್ಲಿ ಬಡವರಿಗೆ ಮನೆಗಳನ್ನ ನೀಡಲು ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. ಅದರಂತೆ ಆದ್ರೆ ಇದು ಅಧಿಕಾರಿಗಳು ಮಾತ್ರ ಇದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು. 256 ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಹೇಳಬಹುದು. 2019 ಮತ್ತು 20ನೇ ಸಾಲಿನಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಈ ಒಂದು ಯೋಜನೆಯಲ್ಲಿ ಮನೆಗಳನ್ನ ವಿತರಣೆ ಮಾಡಬೇಕಿತ್ತು. ಅದರಂತೆ ಒಂದೊಂದು ಮನೆಗೆ 1.5 ಲಕ್ಷ ರೂಪಾಯಿ ಅನುದಾನದಂತೆ ನೀಡಲಾಗಿತ್ತು. ಆದ್ರೆ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು 256 ಫಲಾನುಭವಿಗಳ ಹೆಸರಲ್ಲಿ ಬರೋಬ್ಬರಿ 2,65,00,000 ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದರೆ ಅಂತ ಹೇಳ್ಬೋದು. ಒಬ್ಬನೇ ಒಬ್ಬ ಬಡವರಿಗೆ ಮನೆಯನ್ನ ವಿತರಿಸಿದೆ, ಸಂಪೂರ್ಣವಾಗಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅಫಜಲ್ಪುರ ಪುರಸಭೆ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಸೇರಿಕೊಂಡು ಇಂತಹ ಒಂದು ದೊಡ್ಡ ಮಟ್ಟದ ಹಗರಣ ಎಸಗಿದ್ದಾರೆ. ಇದು ಒಂದು ಲೋಕಾಯುಕ್ತ ತನಿಖೆಯಿಂದ ಪಿಎಂ ಆವಾಸ್ ಯೋಜನೆ ಅಕ್ರಮ ಬಯಲಾಗಿದೆ ಅಂತ ಹೇಳ್ಬೋದು. ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಯೋಜನೆ ಅಕ್ರಮ ಬಯಲು ಮಾಡುತ್ತಿದ್ದಂತೆ 3 ಮಧ್ಯವರ್ತಿಗಳ ವಿರುದ್ಧ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿದೆ ಹೊರತು ಯಾರ ಮೇಲೆ ಕೂಡ ಒಂದು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಶ್ವಿನಿ. ಅನಿಲ್ ಸ್ವಾಮಿ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.